ಸೊ ಗೈಸ್ ಕೆಲವೊಬ್ಬರು ಮಾತು ಜಾಸ್ತಿ ಇರ್ತಾವೆ, ಸೊ ಕೆಲಸ ಕಡಿಮೆ ಇರುತ್ತೆ. ಸೊ ಅವ್ರಿಗೇನು ಯೂಸ್ ಇಲ್ಲ. ಸೊ ಈಗ ಕೆಲವರು ಹೆಂಗೆ ಹೇಳ್ತಾರೆ, ಸೊ ಎಲ್ಲರೂ ಹಂಗೆ ಇರೋಂಗಿಲ್ಲ. ಸೊ ಕೆಲವರು ಬಿಡ್ತಾ ಇರ್ತಾರೆ. ಸೊ ಈಗ ನೋಡಿರ್ತೀರಿ ನೀವು ರಿಯಾಲಿಟಿ ಒಳಗೆ, ನಾ ಅದು ಮಾಡ್ತೀನಿ, ಸೊ ಇದು ಮಾಡ್ತೀನಿ, ಹಂಗೆ ತೋರ್ತೀನಿ ಹಿಂಗೆ ತೋರ್ತೀನಿ. ಸೊ ಕೆಲಸ ಮಾಡಲ್ಲ, ಸೊ ಬರೀ ಒಣ ಮಾತಾಗ. ಸೊ ಅವ್ರ ಲೈಫಲ್ಲಿ ಅವ್ರು ಹೆಂಗೆ ಲೀಡ್ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಸೊ ಅವ್ರ ಲೈಫಲ್ಲಿ ಅವ್ರು ಬರೀ ಮಾತಾಡ್ಕೊತಾನೇ ಲೈಫ್ ಲೀಡ್ ಮಾಡಿ. ಸೊ ನೀನು ಭಾಳ ಕೆಲಸ ಮಾಡಿ ಏನು ದೊಡ್ಡ ಹಂಗೆ ಶಕ್ತಿ ಹಿಂಗೆ ಶಕ್ತಿ ಐತೆ ನನ್ನ ಕಡೆ, ಹಂಗೆ ಹಿಂಗೆ ಅಂತ ತೋರಿಸ್ಕೋದು ಬೇಡ. ಸೊ ನೀನು ಕೆಲಸ ಮಾಡು. ಸೊ ಅದ್ರದ್ದು ಏನು ಎಂತ ಎಲ್ಲ ನಿನಗೆ ಸೋಸಿ ನೀ ಅದ್ರ ನೋವು ತೊಗೊಂಬಂದಿರ್ತೀವಿ. ಸೊ ಆ ಒಣ ಮಾತು ಮಾತಾಡೋರು ಹೆಂಗಿರ್ತಾರೆ ಗೊತ್ತಿ. ಸೊ ಅದನ್ನು ಈಸಿಯಾಗಿ ಲೈನ್ ಥರ ಈಸಿಯಾಗಿ ಹೇಳ್ಕೊಂಡು ಹೋದಾರಂಗೆ ಮಾಡಿಬಿಡ್ತಾರೆ ಅಷ್ಟೇ. ಸೊ ಹಾಯ್ ಹಲೋ ಗೈಸ್, ಹೆಂಗಿದ್ದೀರಾ ಎಲ್ಲರೂ? ಚೆನ್ನಾಗಿದೆ ಅನ್ಕೋತೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಸ್ಗೆ ಸುಸ್ವಾಗತ ಗೈಸ್. ಮಾಡ್ರಿ, ಸಕ್ಕತ್ತಾಗಿರೋ ಕಂಟೆಂಟ್ ತೊಗೊಂಬಂದಿನಿ ಇವತ್ತು. ಸೊ ಗೈಸ್, ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದ್ರೆ ಸೊ ಸೀದಾ ಮ್ಯಾಟ್ರಿಗೆ ಬರೋಣ. ಸೊ ಮ್ಯಾಟ್ರಿ ಏನಪ್ಪ ಅಂದ್ರೆ, ಸೊ ಒಂದಿಷ್ಟು ಜನ ಇರ್ತಾರೆ ಹೆಂಗಪ್ಪ ಅಂತಂದ್ರೆ, ಕೈಯಲ್ಲಿ ಏನೂ ನಿಗಲ್ಲ, ಬರೀ ಮಾತು ಇದೇ ಇವತ್ತಿನ ಕಡೆ. ಸೊ ಕೈಯಲ್ಲಿ ಏನೂ ನಿಗಲ್ಲ ಅಂದ್ರೂ ಬರೀ ಮಾತು ಜಾಸ್ತಿ ಅಂತ ಕಂಟೆಂಟ್. ಓಕೆ ಬಾಣಿ. ಸೊ ಅದ್ರ ಬಗ್ಗೆ ವಿಚಾರ ಮಾಡೋಣ. ಸೊ ಗೈಸ್ ಕೆಲವೊಬ್ಬರು ಮಾತು ಜಾಸ್ತಿ ಇರ್ತಾವೆ, ಸೊ ಕೆಲಸ ಕಡಿಮೆ ಇರುತ್ತೆ. ಸೊ ಅವ್ರಿಗೇನು ಯೂಸ್ ಇಲ್ಲ. ಸೊ ಮಾತು ಯಾರು ಜಾಸ್ತಿ ಆಡ್ತಾರೆ ನೋಡ, ಸೊ ಒಣ ಮಾತು ಯಾರು ಜಾಸ್ತಿ ಆಡ್ತಾರೆ ನೋಡ, ಸೊ ಅವರು ಸ್ವಲ್ಪ ಕೆಲಸ ಅವ್ರಿಗೇನು ದಮ್ ಅನ್ನೋದು ಇರೋಲ್ಲ. ಕೆಲಸ ಮಾಡ್ಬೇಕು ಅಂದ್ರೇನು, ಸೊ ಕೆಲಸ ಮಾಡ್ಕೊಂಡಿರೋ ಅದಕ್ಕೆ. ಸೊ ಈಗ ಕೆಲವರು ಹೆಂಗೆ ಹೇಳ್ತಾರೆ, ಸೊ ಎಲ್ಲರೂ ಹಂಗೆ ಇರೋಂಗಿಲ್ಲ. ಸೊ ಕೆಲವರು ಬಿಡ್ತಾ ಇರ್ತಾರೆ. ಸೊ ಈಗ ನೋಡಿರ್ತೀರಿ ನೀವು ರಿಯಾಲಿಟಿ ಒಳಗೆ, ನಾ ಅದು ಮಾಡ್ತೀನಿ, ಸೊ ಇದು ಮಾಡ್ತೀನಿ, ಹಂಗೆ ತೋರ್ತೀನಿ ಹಿಂಗೆ ತೋರ್ತೀನಿ. ಸೊ ಕೆಲಸ ಮಾಡಲ್ಲ. ಸೊ ಬರೀ ಒಣ ಮಾತಾಗ ಡವ್ ಬರೀ ಡವ್ ಕೊಚ್ಕೊಂತಾನೆ. ಸೊ ಉಪಯೋಗಿಲ್ಲದ ಮಾತು ಮಾತಾಡ್ಕೊತಾನೆ. ಸೊ ಹಂಗೆ ಮಾಡ್ಬೇಕು, ಸೊ ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು. ಬಟ್ ಕೆಲಸ ಮಾಡ್ಬೇಕು ಮೊದಲು. ಸೊ ಕೆಲಸ ಇದ್ರೆ ಅದನ್ನು ತೋತಾನೆ ಇದನ್ನು ತೋತಾನೆ. ಈಗ ನಿನ್ನ ಕೈಲಿ ಮೊದಲು ಏನಾದರೂ ಒಂದು ಸ್ವಲ್ಪ ನೀಗಬೇಕು. ಬಟ್ ಗೈಸ್ ನಾ ಏನು ಹೇಳ್ತೀನಿ ಅಂದರೆ, ಸೊ ನೀವೊಂದು ಕೆಲಸ ಮಾಡಿ. ಸೊ ನೀವೊಂದು ಕೆಲಸ ಮಾಡತ್ತಪ್ಪ ಅಂತಂದ್ರೆ, ಸೊ ನಿನಗೆ ನೀವು ಅವಾಗ ಹೇಳಕ್ಕೊಂದು ಧೈರ್ಯ ಇರ್ತೈತಿ, ನಾ ಅದನ್ನು ತೋತೇನೆ ಇದನ್ನು ತೋತಾನೆ. ಸೊ ಈ ಕೆಲವೊಬ್ರು ನೋಡಿರ್ತಾನೆ, ಕೆಲವೊಬ್ರು ನೋಡೇನಿ, ಕೆಲವೊಬ್ರು ನಾನು ಸೊ ಕೆಲವೊಬ್ರು ಹೆಂಗಪ್ಪ ನಿಮ್ಮ ಜೀವನದಲ್ಲೇ ಇರ್ತಾರೆ. ಸೊ ನೋಡ್ರಿ ಅಲ್ಲೇ ಇರ್ತಾರೆ ಸರೌಂಡ್ನಾಗ. ಸೊ ಅಲ್ಲೇ ಇರ್ತಾರೆ, ಸುತ್ತಾಡ್ತಿರ್ತಾರೆ. ಸೊ ಹೆಂಗಪ್ಪ ಅಂತಂದ್ರೆ ಅವರು ಏನು ಕಿಸಕ್ಕಾಗೋದಿಲ್ಲ ಅವ್ರ ಕಡೆ ಏನು. ಬರೀ ಮಾತಿನಾಗ ಡವ್ ಕುಚ್ಕೊಂತಾನೆ ಹೋಗ್ಬಿಡ್ತಾರೆ. ಸೊ ನೋಡ್ರಿ ನೀವು ಇರ್ತಾರೆ. ಸೊ ಬರೀ ಡವ್ ಮಾತು, ಸೊ ಒಣ ಮಾತು, ಏನು ಒಂದು ಏನಂತಾರಲ್ಲ, ಸೊ ಒಂದು ಏನು ನೀಗ್ಲಿಕ್ಕರು ಬರೀ ಒಣ. ಏನು ಹಂಗೆ ಮಾಡ್ತೇನೆ ಹಿಂಗೆ ಮಾಡಿ ಏನು ನೀಗಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ನೀಗೋದೇ ಇಲ್ಲ. ಸೊ ಮಾತು ಜಾಸ್ತಿ ಆಗಬಾರ್ದು, ಕೆಲಸ ಇರ್ಬೇಕು, ಮೇನ್ ಕೆಲಸ. ಓಕೆ. ಸೊ ಬಟ್ ನೀ ಕೆಲಸ ಮಾಡಿ ಮಾತಾಡ್ಬೇಕು ನಡೆಯುತ್ತೆ. ಸೊ ಅದು ಬೇಡ ಅನ್ನಂಗಿಲ್ಲ. ಕೆಲಸ ಮಾಡಲ್ಲೇ ಬರೀ ಬಾಯಿ ಮಾತಲ್ಲಿ ಹಂಗೆ ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ. ಸೊ ಇಂಥ ಜನ ನೋಡಿರ್ತೀವಿ ಗೈಸ್, ಇಂಥ ಜನ ನೋಡೇ ಇರ್ತೀರಿ. ಬಟ್ ಎಲ್ಲರ ಜೀವನದಲ್ಲಿ ಇದ್ದೇ ಇರ್ತಾರೆ ಅವ್ರು. ಸೊ ಅಂತಾರೆ ಕೆಲಸ ಕೆಲಸ ಮಾಡಿ ಮಾತಾಡ್ರಿ. ಓಕೆ. ಸೊ ಅವ್ರ ಲೈಫಲ್ಲಿ ಅವ್ರು ಹೆಂಗೆ ಲೀಡ್ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಸೊ ಅವ್ರ ಲೈಫಲ್ಲಿ ಅವರು ಬರೀ ಮಾತಾಡ್ಕೊತಾನೇ ಲೈಫ್ ಲೀಡ್ ಮಾಡಿಬಿಡ್ತಾರೆ. ಅಂದ್ರೆ ಲೈಫ್ ಕಾಲ ಕಳೆದ್ಬಿಡ್ತಾರೆ. ಸೊ ಬಟ್ ನೀ ಕೆಲಸ ಮಾಡ್ದೇನೆ ಮಾತಾಡೋದು ತಪ್ಪು, ಒಣ ಮಾತು ಮಾತಾಡೋದು ತಪ್ಪು ನನ್ನ ಪ್ರಕಾರ. ಸೊ ಗೈಸ್ ನೀವು ಎಲ್ಲಾರೋ ಒಂದು ಸರೌಂಡ್ನಾಗ ನೋಡಿರ್ತೀರಿ, ಒಬ್ರು ಇರ್ತಾರೆ, ಒಬ್ಬರೇ ಇರಲಿ ಇಬ್ಬರೇ ಇರಲಿ, ಸೊ ಇರ್ತಾರೆ. ಸೊ ಏನು
ಫಾಯ್ದೆ ಇರೋಂಗಿಲ್ಲ, ಏನು ಮಾಡೋದಿಲ್ಲ ಕೆಲಸ. ಮಾತಾಡ್ತಾರೆ, ಕೆಲಸ ಮಾಡೋದನ್ನೇ ಮಾತಾಡ್ತಾರೆ. ಸೊ ಒಣ ಮಾತು, ಬರೀ ಹಂಗೆ ಹಿಂಗೆ ಹಂಗೆ ಮಾಡ್ತಾನೆ ಹಿಂಗೆ. ಕೆಲಸ ಮಾಡಬೇಕು. ನಾವು ಮಾತಾಡೋ ಮಾತಿಂದ ಕೆಲಸ ಅಲ್ಲ. ಸೊ ನಾವು ಮಾತಾಡೋಕ್ಕಿಂತ ಕೆಲಸ ಮಾಡಿ ತೋರಿಸೋದು. ನಿನ್ನ ಕೈಲಿ ಏನು ನಿಲ್ತೈತಿ ಅದನ್ನು ಪ್ರೂವ್ ಮಾಡ್ಕೋಬೇಕು ಮೊದಲು. ಸೊ ಕೆಲಸ ಮಾಡ್ದೇ ಮಾತಾಡೋದು ಪ್ರೂವ್ ಮಾಡ್ಕೋತಾನಂದ್ರೆ, ಮಾತಾಡಿ ಪ್ರೂವ್ ಮಾಡ್ಕೋತಾನೆ, ನಾನು ಏನಾಗಲ್ಲ. ಸೊ ನೀನು ಭಾಳ ಕೆಲಸ ಮಾಡಿ ಏನು ದೊಡ್ಡ ಹಂಗೆ ಶಕ್ತಿ ಹಿಂಗೆ ಶಕ್ತಿ ಐತೆ ನನ್ನ ಕಡೆ ಹಂಗೆ ಹಿಂಗೆ ಅಂತ ತೋರಿಸ್ಕೋದು ಬೇಡ. ಸೊ ನೀನು ಕೆಲಸ ಮಾಡು, ನಿನಗೆ ಎಷ್ಟು ನಿಲ್ತೈತೆ ಅಷ್ಟು ಕೆಲಸ ಮಾಡು. ಓಕೆ. ಸೊ ನೀ ಕೆಲಸ ಮಾಡತ್ತಪ್ಪ ಅಂದ್ರೆ ನಿನ್ನ ಪ್ರೂವ್ ಇರ್ತೈತಿ. ನಾ ಮುಂದೇನಾದರೂ ಮಾತಾಡಲಿಕ್ಕೆ. ಸೊ ಬಟ್ ನೀ ಒಣ ಮಾತು ಮಾತಾಡ್ಕೊಂತ ನಾ ಹಂಗೆ ಮಾತಾಡ್ತಾನೆ ಹಿಂಗೆ ಮಾಡ್ತಾನೆ ಹಂಗೆ ಏನೂ ಫಾಯ್ದೆ ಇಲ್ಲ. ಸೊ ಕೆಲಸ ಮೇನ್. ಸೊ ನೀ ಕೆಲಸ ಮಾಡ್ಬೇಕಾರೆ ದೊಡ್ಡ ದೊಡ್ಡ ಮಾತು ಮಾತಾಡ ನಡೀತಾ, ಅದು ಪರವಾಗಿಲ್ಲ. ಸೊ ಕೆಲಸ ಮಾಡಿ ದೊಡ್ಡ ಮಾತು ಮಾತಾಡೋ, ಇನ್ನೊಂದು ಮಾತಾಡೋ, ಅದನ್ನು ಮಾತಾಡೋ. ಸೊ ಬಟ್ ನೀ ಏನೋ ನಡೆಯುತ್ತಾ, ಏನೋ ಮಾತಾಡಿದ್ರು ನಡೀತಾ ಅವಾಗ, ಅಂದ್ರೆ ನಿನ್ನ ಕಡೆ ಪ್ರೂಫ್ ಇರುತ್ತಲ್ಲ. ಸೊ ನಾನು ಒಂದು ಮಾಡತ್ತೀನಿ ಅಂತೇಳಿ ಹಂಗಂತೇಳಿ ಎಲ್ಲ ದರ್ಬಾರ್ ಮಾಡೋಂಗಿಲ್ಲ. ಸೊ ನಮ್ಮ ಪ್ರೂಫ್ ಐತಪ್ಪ ಅಂತೇಳಿ ಹಂಗೆ ಹೇಳತ್ತೀನಿ. ಸೊ ಬಟ್ ಈಗ ನಿನ್ಗೊಂದು ಪ್ರೂಫ್ ಅಂತ ಇರುತ್ತೆ. ಸೊ ಯಾವ್ದಾದ್ರು ಫಾರ್ಮ್ ಮಾಡಿ ಹಂಗೆ ಒಂದು ಪ್ರೂಫ್ ಇರುತ್ತೆ. ಸೊ ನೀ ಅದನ್ನು ಬಿಟ್ಟು ಬರೀ ಮಾತಾಡೋದು. ಸೊ ಗೈಸ್ ನಿಮ್ಮ ಸರೌಂಡಲ್ಲಿ ಇರ್ತಾರೆ. ಸೊ ನೀವು ನೋಡಿರ್ತೀರಿ, ರಿಯಾಲಿಟಿ ಒಳಗೆ ಇಂಥವ್ರನ್ನ ಭಾಳ ಜನ ನೋಡಿರ್ತೀರಿ. ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ. ಸೊ ನೀ ಅದ್ರದ್ದು ಹೇಳತ್ತೀನಿ ನಾನು. ಓಕೆ. ಅಂತಾರೆ ಹೆಂಗಪ್ಪ ಅಂತಂದ್ರೆ ಬರೀ ಒಣ ಮಾತು ಹೆಂಗೆ ಮಾತಾಡ್ತಾರೋ ಅನ್ನೋದು ನಂಗೆ ಲೆಕ್ಕರಿಯೋಲ್ಲ. ಸೊ ನಾನು ನೋಡೀನಿ ಅಂತಾರೆ. ಸೊ ನೋಡೀನಿ, ಅದಕ್ಕೆ ನಾನು ಹೇಳತ್ತೀನಿ. ಸೊ ಇದನ್ನು ಹೇಳ್ಬೇಕು ಅನ್ನಿಸ್ತು. ಇದು ಇಂಥ ರಿಯಾಲಿಟಿ ಒಳಗೆ ಇಂಥ ಜನರು ಅದಾರ ಅಂತೇಳಿ ನಿಮ್ಗೆ ಹೇಳ್ಬೇಕು ಅನ್ನಿಸ್ತು. ಸೊ ಹೇಳತ್ತೀನಿ. ಸೊ ಹೆಂಗೆ ಮಾತಾಡ್ತಾರಪ್ಪ ಅಂತಂದ್ರೆ ಅವರು ಏನು ನಾಳೆ ಅದನ್ನು ಮಾಡೇ ಬಿಡ್ತಾನೆ. ಸೊ ನೋಡೀನಿ, ಅದಕ್ಕೆ ಹೇಳತ್ತೀನಿ ನಾನು. ಸೊ ಸುಳ್ಳು ಏನು ಹೇಳೋಂಗ. ಸೊ ನೋಡೀನಿ ರಿಯಾಲಿಟಿ ಒಳಗೆ ಅಂತಾರ ಮಾತು ಕೇಳೀನಿ ನಾನು. ಸೊ ನಾಳೆ ಅದನ್ನು ಮಾಡೇ ತೀರ್ತಾನೆ ಅನ್ನೋರು. ಸೊ ಒಣ ಮಾತನ್ನ ಹೇಳತ್ತೀನಿ. ಸೊ ಒಣ ಮಾತು ಮಾತಾಡ್ಕೊತಾನೆ, ಏನು ನಾಳೆ ಅದನ್ನು ಮಾಡೇ ತೀರ್ತಾನೆ ಅನ್ನೋರು. ನಾಳೆ ಅದನ್ನು ತೊಗೊಂಡೇ ಅನ್ನೋ. ಸೊ ಬಟ್ ಮಾತಾಡಬೇಡ ನಂಗೆ. ಕೆಲಸ ಮಾಡತ್ತಿ ಅಂದ್ರೆ ಮಾತಾಡ ನಡೆಯುತ್ತೆ. ಏನು ಹಂಗೆ ಇಲ್ಲಬಾರ್ದು. ಸೊ ಮಾತಾಡ್ಬಾರ್ದು. ಓಕೆ. ಬಟ್ ನಾ ಹಂಗೆ ಯಾಕೆ ಹೇಳ್ತೀನಿ ಅಂದ್ರೆ, ಸೊ ರಿಯಾಲಿಟಿ ಒಳಗೆ ಅದಾರ ಅಂತಾರೆ. ಓಕೆ. ರಿಯಾಲಿಟಿ ಒಳಗೆ ಅದಾರ. ಸೊ ರಿಯಾಲಿಟಿ ಒಳಗೆ ತಿಳ್ಕೊಂಡು ನೋಡ್ರಿ. ಸೊ ಎಂಥವ್ರು ಇರ್ತಾರೆ. ಸೊ ಅಂಥವ್ರು ಇದ್ದಿದ್ದಕ್ಕೆ ಹೇಳ್ತೀನಿ. ಅಂಥವ್ರು ನೋಡೀನಿ. ಸೊ ಪ್ರೂಫ್ ಇದ್ದ ಅಂತದಾನೆ. ಅಂದ್ರೆ ಪ್ರೂಫ್ ಅಂದ್ರೆ ಏನು. ಸೊ ಅದಾರ ಅಂತ ಹೇಳ್ತೀನಿ. ಸೊ ರಿಯಾಲಿಟಿ ಒಳಗೆ ನಾನು ಅಂಥ ಮಾತು ಕೇಳೀನಿ. ಸೊ ಅಂಥವ್ರ ಮಾತು ಕೇಳೀನಿ, ಅಂಥವ್ರು ನೋಡೀನಿ. ಸೊ ಅದಕ್ಕೆ ಹೇಳ್ತೀನಿ. ಸೊ ನಿಮ್ಗೆ ಇಂಥವ್ರು ನಿಮ್ಮ ಕೂಡ ಇದಾರ. ಸೊ ಇಂಥವ್ರು ನೋಡಿರ. ಸೊ ಇಂಥವ್ರ ಮಾತು ಕೇಳಿರ. ಸೊ ಕಮೆಂಟ್ ಮೂಲಕ ತಿಳಿಸಿ. ಸೊ ಹೇಳ್ತೀನಿ ನಾನು ನಿಮಗೆ. ಸೊ ಅವ್ರು ಹೆಂಗಪ್ಪ ಅಂತಂದ್ರೆ, ಈಗ ಒಂದು ಕೆಲಸ ಮಾಡ್ಬೇಕಂತಂದ್ರೆ ಅದ್ರ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಒಣ ಮಾತಿನಾಗ ಏನು ದಮ್ ಐತೆ ಅನ್ನೋರಂಗೆ ಹೇಳ್ಬಿಡ್ತಾರೆ. ಓಕೆ. ಸೊ ಅಂಥವ್ರು ನೋಡಿರ್ತೀರ. ಸೊ ರಿಯಾಲಿಟಿ ಈಗ ನಾ ಹೇಳೋದು ಒಂದು ಪಾಯಿಂಟ್ಸು. ಸೊ ಇಂಥ ಮಾತು ಮಾತಾಡಿರ್ತಾರೆ ಅಂತ ಕಮೆಂಟ್ ಮುಖತೀಸಿ. ಸೊ ಹೆಂಗೆ ಮಾತಾಡ್ತಾರಪ್ಪ ಅಂತಂದ್ರೆ ಅವರು, ನಾಳೆ ಅದು ಮಾಡೈತಿರ್ತಾನೆ, ನಾಳೆ ಅದನ್ನು ತೊಗೊಂಡೋತಿರ್ತಾನೆ, ಅದೇನು ದೊಡ್ಡ ಕೆಲಸ, ಅದೇನು ಸಿಂಪಲ್, ಹಿಂಗೆ ಮಾತಾಡ್ತಾರೆ. ಬರೀ ಮಾತನ್ನೇ ತೋರಿಸ್ಕೋತಾರೆ, ಏನೂ ಈಗಲ್ಲ. ಓಕೆ. ಬೇಕಾದ್ರೆ ನೋಡಿ ಚೆಕ್ ಮಾಡ್ಕೊಳ್ಳಿ, ಇಂಥ ರಿಯಾಲಿಟಿ ಒಳಗಿರ್ತಾರೆ. ಸೊ ನಾ ಹೇಳಿದ್ದು ಕರೆಕ್ಟ್ ಅನ್ಸಿರ ಕಮೆಂಟ್ ಹೋಗಿರಿ. ಓಕೆ. ಸಿಂಪಲ್. ಸೊ ಸಿಂಪಲ್ ಕುಲ್ಲಾಗೆ ಮಾತಾಡತ್ತೀನಿ. ಓಕೆ. ಸೊ ಅವ್ರು ಹೆಂಗೆ ಮಾತಾಡ್ತಾರಪ್ಪ ಅಂತಂದ್ರೆ, ಈಗ ಒಂದು ಪಾಯಿಂಟ್ ಬರ್ತೈತಿ. ಸೊ ಮಾರ್ಕೆಟ್ ಒಳಗೆ ಸೊ ನೀ ಹೆಂಗಪ್ಪ ಅಂತಂದ್ರೆ, ನೀನು ಆ ಕೆಲಸ ಮಾಡಿರ್ತಿ. ಓಕೆ. ಸೊ ಆ ಕೆಲಸ ಮಾಡಿ ಅದ್ರ ಕಷ್ಟ, ಅದ್ರ ನೋವು, ಸೊ ಅದ್ರದ್ದು ಏನು ಎಂತ ಎಲ್ಲ ನಿನಗೆ ಸೂಸಿ ಅದ್ರ ನೋವು ತೊಗೊಂಬಂದಿರ್ತಿ. ಸೊ ಆ ಒಣ ಮಾತು ಮಾತಾಡೋರು ಹೆಂಗಿರ್ತಾರೆ ಗೊತ್ತಿ. ಸೊ ಅದನ್ನು ಈಸಿಯಾಗಿ ಲೈನ್ ಥರ ಈಸಿಯಾಗಿ ಹೇಳ್ಕೊಂಡು ಹೋದಾರಂಗೆ ಮಾಡಿಬಿಡ್ತಾರೆ ಅಷ್ಟೇ. ಸೊ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರಲ್ಲ. ಸೊ ಒಣ ಮಾತು ಮಾತಾಡ್ತಿರ್ತಾರಲ್ಲ, ಅವ್ರ ಕೈಯಲ್ಲಿ ಏನು ಇಗೋದಿಲ್ಲಲ್ಲ ಅಂಥವ್ರು. ಸೊ ಆ ಕೆಲಸ ಏನು, ಅದು ಹೆಂಗೆ ಏನು ಎಂತ, ಸೊ ಅದ್ರ ಬಗ್ಗೆ ಒಂದು ಗೊತ್ತಿರಲ್ಲ. ಪ್ಲಸ್ ಪಾಯಿಂಟ್ ಅದ್ರ ಕಷ್ಟನೂ ಗೊತ್ತಿರಲ್ಲ ಫಸ್ಟ್ ಆಫ್ ಆಲ್. ಸೊ ಅವ್ರು ಹೆಂಗಪ್ಪ ಅದನ್ನು ಇಮ್ಯಾಜಿನ್ ಮಾಡ್ಕೊಂಡು ತಿಳ್ಕೊಂಡು ಹೆಂಗೆ ಹೇಳ್ತಾರಂದ್ರೆ, ಅದೇನು ಕಷ್ಟ ಹಿಂಗೆ ಮಾಡಿ ಬಿಸಾಕ್ಬೋದು
ಅಂಥೇಳಿ ಒಣ ಮಾತಿನಲ್ಲಿ ಮಾತಾಡಿ ಪೀಸಾಗಿ ಹೋಗ್ಬಿಡ್ತಾರೆ. ಅವ್ರಿಗೆ ಕಷ್ಟ ಅನ್ನೋದು ಗೊತ್ತಿಲ್ಲ, ನೋವು ಅನ್ನೋದು ಗೊತ್ತಿಲ್ಲ, ಇನ್ನೊಂದು ಗೊತ್ತಿರೋದಿಲ್ಲ, ಏನೂ ಗೊತ್ತಿರೋಲ್ಲ. ಸೊ ಒಣ ಮಾತಲ್ಲಿ ಅದೇನು ದೊಡ್ಡ ಕೆಲಸ ಸೊ ನಾಳೆ ಮಾಡಿ ಬಿಸಾಕ್ಬಿಡ್ತಾನೆ. ಅದ್ರ ಕಷ್ಟ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಸೊ ಒಣ ಮಾತಾಡೋರಿಗೆ ಹೇಳತ್ತೀನಿ ನಾನು, ಅದ್ರ ಕಷ್ಟ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಸೊ ಅದರದ್ದು ಕಷ್ಟ ಅವ್ರಿಗೆ ಗೊತ್ತಿದ್ರೆ ಅದನ್ನು ಅಷ್ಟೆಲ್ಲ ಹಂಗೆ ಈಸಿಯಾಗಿ ಹೇಳಂಗಿಲ್ಲ. ಕಷ್ಟ, ನೋವು, ಪಾವು ಏನು ಕೆಲಸ ಮಾಡಿ ಏನು ದಂಡಿಸಿ ಗೊತ್ತಾಗಿರ್ತೈತಲ್ಲ, ಅದ್ರ ಕಷ್ಟ ಅವ್ರಿಗೆ ಗೊತ್ತು. ಸೊ ಈ ಒಣ ಮಾತಾಡೋರಿಗೆ ಏನು ಕೈಲಿ ಏನು ನೀಗ್ಲಾರಿಗೆ ಗೊತ್ತಿರಲ್ಲ. ಓಕೆ, ಬಟ್ ಯಾಕಪ್ಪ ಒಣ ಮಾತಾಡೋರಿಗೆ ಹಿಂಗೆ ಹೇಳ್ತೀನಿ ಅಂತ, ಕೆಲಸ ಮಾಡಿ ಅದ್ರ ಕಷ್ಟ ಏನೊಂದು ಗೊತ್ತಾಗತ್ತೆ. ಸೊ ಒಣ ಮಾತಾಡೋದ್ರಿಂದ ಏನು ಫಾಯ್ದೆ ಇಲ್ಲ, ಏನು ನೀಗೋದಿಲ್ಲ. ಅಂಥವ್ರಿಗೆ ಹೇಳೋಕೆ ಇಷ್ಟಪಡೋದು ಏನಪ್ಪ ಅಂತಂದ್ರೆ ಸೊ ಕೆಲಸ ಮಾಡಿ ಮಾತಾಡಿ, ಏನು ಪರಕ್ ಬೀಳೋಂಗಿಲ್ಲ. ಸೊ ಕೆಲಸ ಮಾಡೋದೇನ ಒಣ ಮಾತು, ದಮ್ ಐತೆ ಅನ್ನೋರಂಗೆ ಏನು ದೊಡ್ಡ ಇದ್ರ ಮಾತು ಸೊ ಮಾತಾಡೋಕೆ ಹೋಗ್ಬೇಡ್ರಿ. ಸೊ ಅಂಥವ್ರಿಗೆ ಹೇಳ್ತೀನಿ. ಸೊ ಎಲ್ಲರಿಗೆಲ್ಲ ಎಲ್ಲರೂ ಹಂಗೆ ಇರೋದಿಲ್ಲ. ಸೊ ಕೆಲವೊಬ್ರು ಇರ್ತಾರೆ. ಸೊ ಕುಲ್ಲ ಹೇಳ್ತೀನಿ. ಸೊ ನನಗೆ ಹೊಳ್ಳಿ ಏನಾರು ಕ್ವಶನ್ ಬಂದ್ರೆ ನಾನು ಹೇಳ್ತೀನಿ ಅವಾಗ. ಸೊ ಈಗೇನು ಹೇಳಲ್ಲ. ಸೊ ಬಟ್ ಅವಾಗ ಹೇಳ್ತೀನಿ. ಸೊ ಈಗ ಹೇಳೋದೇನಪ್ಪ ಅಂದ್ರೆ ಅಂಥವ್ರು ಒಣ ಮಾತಾಡೋರಿಗೆ ಏನು ಹೇಳ್ತಾನಪ್ಪ ಅಂದ್ರೆ, ಸೊ ಕೆಲಸ ಮಾಡಿ ಮಾತಾಡಿ. ಸೊ ಒಣ ಕೈಲಿ ಏನು ನೀಗ್ಲಂಗೆ ಒಣ ಮಾತು ಇವೆಲ್ಲ ಮಾತಾಡಬೇಡ್ರಿ. ಸೊ ಕೆಲಸ ಮಾಡಿ ಸೊ ವಿತ್ ಪ್ರೂಫ್ ಇಟ್ಕೊಳ್ಳಿ. ಸೊ ಕೆಲಸ ಮಾಡಿ, ಸೊ ದಮ್ ಐತೆ ಅಂತ ತೋರಿಸಿ. ಸೊ ಅಷ್ಟೇ, ಸಿಂಪಲ್. ಇಂಥವು ಯಾಕೆ ಮಾತಾಡ್ತೀನಪ್ಪ ಅಂದ್ರೆ ಸೊ ಕಂಟೆಂಟ್ ಅದು. ಸೊ ಅದನ್ನು ಕುಲ್ಲನ ಹೇಳ್ತೀನಿ, ಕುಲ್ಲನ ಮಾತಾಡ್ತೀನಿ. ಓಕೆ, ಕಂಟೆಂಟ್ಗೋಸ್ಕರ ಕುಲ್ಲನ ಮಾತಾಡ್ತೀನಿ. ಸೊ ರಿಯಾಲಿಟಿ ಬ್ಲಾಗ್ ಅಂದರೆ ಪೀಸಾಗಿರುತ್ತೆ. ಸೊ ನನ್ನ ಹಂಗೆ. ಓಕೆ ಗೈಸ್, ಸೊ ಸಿಂಪಲ್. ಅಂಥವ್ರಿಗೆ ಅಷ್ಟೇ ಹೇಳೋದು ನಾನು, ಸಿಂಪಲ್. ಸೊ ಈಗ ಒಂದು ಕೆಲಸ ಮಾಡಿ ಏನೋ ಒಂದು ತಗೋಬೇಕಂದ್ರೆ ಸೊ ಕಷ್ಟ ಐತಿ, ಜೀವನದಲ್ಲಿ ಕಷ್ಟ ಐತಿ. ಸೊ ಒಣ ಮಾತಾಡೋರು ಹೆಂಗೆ ಮಾತಾಡ್ತಾರಂದ್ರೆ, ಅದೇಂದ್ರೆ ಅವನಾಗ ನಾಳೆ ಅದನ್ನು ಮನೆ ಮುಂದೆ ತಂದು ನಿಂದಿಸೇ ಬಿಡ್ತಾನೆ. ಅದನ್ನು ಏನು ದೊಡ್ಡದು ನಮಗೆ, ಹಿಂಗೆ ಕೊಟ್ರೆ ಹಿಂಗೆ ಬರುತ್ತೆ, ಹಿಂಗೆ ಕೊಟ್ರೆ ಹಿಂಗೆ ಬರುತ್ತೆ, ಕ್ಯಾಬ ಇದು ಎಲ್ಲಿಂದ ಬರುತ್ತೆ? ಸುರಿಸ್ಬೇಕು, ಫಸ್ಟ್ ಸುರಿಸ್ಬೇಕು, ಆಮೇಲೆ ಇದು ಬರ್ತೈತಿ ಅಂತ ಹೇಳಕ್ಕೆ. ಅವ್ರು ಒಣ ಮಾತಾಡೋರು ಹೆಂಗಂದ್ರೆ ಇದ್ರದ್ದು ಗೊತ್ತಿರಲ್ಲ. ಸೊ ತಿಳ್ಕೊಲೇನ ನನಗೆಲ್ಲ ಗೊತ್ತೈತಪ್ಪ, ನನಗೆಲ್ಲ ನೀಗ್ತದಪ್ಪ, ಬರೀ ಮಾತಲ್ಲಿ ಹೇಳ್ತಾರೆ ಹೊರತು ಇದು ಏನು ನೀವಂಗಿಲ್ಲ, ಕೆಲಸನ ನೀವಂಗಿಲ್ಲ. ಅವ್ರಿಗೆ ಹಂಗೆ ಒಣ ಮಾತಾಡ್ತಾರಪ್ಪ ಅಂದ್ರೆ ಪೀಸಾಗೆ. ಸೊ ಕೆಲಸ ಮಾಡಿ ದಮ್ಲೆ ಮಾತಾಡೋದಿಲ್ಲ, ಹಂಗೆ ಏನು ನೀಗ್ಲಾರ ಮಾತಾಡ್ತಾರೆ. ಹಂಗೆ ಕೆಲಸ ಮಾಡಿದವರು ಕಷ್ಟ ಅನುಭವಿಸಿ ಅಂತ ತೊಗೊಂಡು ಮಾಡಿದವರು ಅಂಥವ್ರು ಮಾತಾಡೋದಿಲ್ಲ. ಏನು ಮಾಡ್ದೇನೋ ತಗೋತೀನಿ ಅನ್ನೋರು ಭಾಳ ಮಾತಾಡ್ತಾರೆ. ಏನು ರಿಯಾಲಿಟಿ ಗಾಯ್ಸ್, ಬನ್ರಿ ಇನ್ನೂ ಹೇಳ್ತೀನಿ. ಸೊ ನೀನು ಎಷ್ಟೇ ಕೆಲಸ ಮಾಡು, ಏನೇ ಮಾಡು, ನೀನು ನೀಗಿದಷ್ಟು ಮಾಡು, ಬೇಡ ನನಗೆ. ಸೊ ಕೆಲಸ ಮಾಡತ್ಯಾ, ಸೊ ನಿನಗೆ ನೀಗಿದಷ್ಟು ಮಾಡು, ಅದೊಂದು ಪ್ರೂಫ್ ನಮಗೆ. ಸೊ ನಿನಗೆ ಎಷ್ಟು ನೀಗ್ತೈತಲ್ಲ ಅಷ್ಟು ಮಾಡು. ಸೊ ನಿನ್ನ ದಮ್ ಎಷ್ಟೈತಲ್ಲ ಅಷ್ಟು ಹಾಕಿ ಕೆಲಸ ಮಾಡಿ ಮಾತಾಡ. ಸೊ ಬೇಡ ಅನ್ನಂಗಿಲ್ಲ. ಅದಕ್ಕೆ ನಾನು ವರ್ತ ಕೊಡ್ತೀನಿ. ಸೊ ಏನು ಕೆಲಸ ನೀಗ್ಲಾರ್ದೇ, ಏನು ಮಾಡ್ದೇ, ಏನು ಅದನ್ನು ದೊಡ್ಡದು ಅದನ್ನು ತೊಗೋತೀನಿ, ದೊಡ್ಡದು ಇದನ್ನು ತೊಗೋತೀನಿ, ಸೊ ಹಂಗೆ ಮಾಡ್ತೀನಿ, ಹಿಂಗೆ ಫಾಯ್ದೆ ಇದ್ರೆ ಮಾಡಿಯಲ್ಲ ನೀ. ಸೊ ಫಸ್ಟ್ ಫಾಯ್ದೆ ಇದ್ರೆ ಮಾಡಿಯಲ್ಲ ಗೈಸ್. ಹಿಂಗೂ ಇರ್ತಾರೆ, ಮಾತಾಡ್ತಾರೆ ಹಿಂಗೆ. ಸೊ ಕೇಳ್ತೀರಿ ನೀವು. ಸೊ ಹಂಗೆ ಮಾತಾಡತ್ತೀನಿ ನಾ ಈಗ. ಸೊ ನೀವು ಮಾತಾಡ್ದಂಗೆ ಮಾತಾಡತ್ತೀನಿ. ಸೊ ಹಂಗೆ ಮಾತಾಡತ್ತೀನಿ, ಬ್ಲಾಗ್ಗಳು ಹಂಗೆ ಮಾತಾಡ್ತೀನಿ, ಪೀಸಾಗಿ ಮಾತಾಡ್ತೀನಿ. ಸೊ ಹಂಗೆ ಮಾತಾಡತ್ತೀನಿ. ಸೊ ನೀವು ಕೇಳಿಸೋಂಥ ಪಾಯಿಂಟ್ಸ್ ಯಾವ್ಯಾವು ಮೇನ್ ಯಾವ ಬರ್ತೈತಿ ಅದನ್ನು ಕೇಳಿಸ್ಕೊಳ್ಳಿ. ಸೊ ರಿಯಾಲಿಟಿ ಒಳಗೆ ಚೆಕ್ ಮಾಡ್ಕೊಳ್ಳಿ, ವಿತ್ ಪ್ರೂಫ್ ಆನ್ ಮ್ಯಾನ್ ನೋಡಿ ಚೆಕ್ ಮಾಡ್ಕೊಳ್ಳಿ ಹೇಳ್ತಾನೆ. ಸೊ ಹಂಗೆ ಮಾತಾಡ್ತಾರೆ. ಏನೋ ಎಲ್ಲ ಮಾಡೇ ಬಂದನಪ್ಪ ನಾ ಈಗ, ಇಂಥವೆಲ್ಲ ನನಗೆ ದೊಡ್ಡದಲ್ಲ ಕೆಲಸ, ಹಿಂಗೆ ಮಾತಾಡ್ತಾರೆ ಅವರು. ನನಗೆ ನಗಿ ಬಂದಂಗತಿ ಗೈಸ್. ಅವ್ರು ನೋಡಿದ್ರೆ ಫುಲ್ ನಗಿ ಬರೋದು ನನಗೆ. ಅಂದ್ರೇನು, ಸೊ ಏನೂ ಗೊತ್ತಿಲ್ಲ ಇವ್ರಿಗೆ, ಇಷ್ಟು ಕಷ್ಟನೂ ಇಲ್ಲ ಅಂದ್ರೆ, ಇಷ್ಟು ಕಷ್ಟನೂ ಪಟ್ಟಿಲ್ಲ, ಏನಿಲ್ಲ. ಅದು ಹೆಂಗೆ ಮಾತಾಡ್ತಾರೋ, ಅದು ಹೆಂಗೆ ಹೇಳ್ತಾರೋ,
ಏನು ಎಲ್ಲ ಮಾಡೇ ಬಿಟ್ಟಾರೋ ಹಂಗೆಲ್ಲ ಹೆಂಗೆ ಮಾತಾಡ್ತಾರೋ ಅನ್ನೋದು ಒಮ್ಮೊಮ್ಮೆ ಹಂಗೆ ಮಾತಾಡೋದು ಕೇಳಿಸ್ಕೊಂಡೆ ನಾನು. ಅಂತಾರು ಹೆಂಗೆ ಮಾತಾಡ್ತಾರಪ್ಪ ಅಂದ್ರೆ ಎಲ್ಲ ಮಾಡೇ ಬಿಟ್ಟನ ಅನ್ನೋಂಗೆ ಮಾತಾಡ್ಬಿಡ್ತಾರೆ. ಸೊ ಅಂಥವ್ರು ಹೆಂಗೆ ಮಾತಾಡ್ತಾರೋ ನಂಗೆ ಅದು ಪೀಸಾಗಿ ಗೊತ್ತಾಗಂಗಿಲ್ಲ. ಸೊ ಕಷ್ಟ ಅನ್ನೋದು ಗೊತ್ತಿರಲ್ಲ ಅವರಿಗೆ ಫಸ್ಟ್ ಆಫ್ ಆಲ್. ಆದರೂ ಅಷ್ಟು ಮಾಡೀನಿ, ಹಂಗೆ ಮಾಡೀನಿ, ಹಿಂಗೆ ಮಾಡೀನಿ, ಹಂಗೆ ಹಿಂಗೆ ನಮ್ಗೇನು ಬೇಡ ಹಂಗೆ ಹಿಂಗೆ ಎಲ್ಲ ಮಾತಾಡ್ತಾರೋ ನನಗೆ ಅವಾಗ ನೆಗೆ ಬಂದಂಗೆ ಆಗ್ಬಿಡುತ್ತೆ. ಹೆಂಗೆ ನೆಗೆ ಬರ್ತೈತೆ ಅಂದ್ರೆ ಹಿಂಗೆ ಯಪ್ಪ ಅಣ್ಣಾರಂಗೆ ನೆಗೆ ಬಂದ್ಬಿಡೈತಿ. ಕೇಳಿಸೋಣ ಅಂತ ಮಾತು. ಸೊ ಅದಕ್ಕೆ ಮಾತಾಡ್ತೀನಿ ನಾನು ಹಂಗೆ. ಗೊತ್ತಾಗಲ್ಲ ಗೈಸ್ ಏನಪ್ಪ ಏನು ಮಾಡೋದು. ಸೊ ಪೀಸಾಗಿ ಮಾತಾಡಲಿ ಬೇಡ ಅನ್ನಂಗಿಲ್ಲ, ಪೀಸಾಗಿ ಮಾತಾಡಲಿ, ವರ್ತ್ ಇರ್ಬೇಕಲ್ಲ. ಸೊ ವರ್ತ್ ಇದ್ರೆ ಮಾತಾಡ, ಬೇಕಾದಂಥ ಮಾತಾಡ. ಅದ್ರ ದರ್ಬಾರ್ ಬೇಡ, ಭಾಳ ಓವರ್ ಬೇಡ, ಭಾಳ ಓವರ್ ಕಾನ್ಫಿಡೆನ್ಸು ಬೇಡ. ಸೊ ನೀವು ವರ್ತ್ ಇದ್ರೆ ಮಾತಾಡ, ಬೇಡ ಅನ್ನಂಗಿಲ್ಲ. ಸೊ ನಾ ಕಷ್ಟ ಅನುಭವಿಸೋಣಪ್ಪ ಸ್ವಲ್ಪರ ಅನ್ನೋಂಗಿದ್ರೆ ಮಾತಾಡ. ಸೊ ಏನೂ ಗೊತ್ತಿಲ್ಲ, ಏನು ಮಾಡೇ ಇಲ್ಲ, ಒಣ ಮಾತು ಮಾತಾಡಿ ಒಣ ದಮ್ ತೊಗೊಂಡು ಒಣ ದಮ್ ಎದಕ್ಕೂ ಬರೋದಿಲ್ಲ. ಪ್ರೂಫ್ ಇರ್ಬೇಕು, ಕಾರ್ಯ ಮಾಡ್ಬೇಕು, ಏನಾದರೂ ಕೈಲಿ ದಬಾಕ್ಬೇಕು. ಓಕೆ. ಸೊ ಗೈಸ್, ಏನು ದಬಾಕ್ತಾನೆ ಮಾತಾಡೋರು ನಿಮ್ಮ ಲಿಸ್ಟಲ್ಲಿ ಇದಾರ ಅನ್ಕೊತೀನಿ. ಇದ್ದೇ ಇರ್ತಾರೆ, 100% ಇರ್ತಾರೆ. ನೋಡ್ಕೊತ ಹೋಗಿ ಅಂತಲ್ಲ, ಇದ್ದೇ ಇರ್ತಾರೆ ನಿಮ್ಮ ಸರೌಂಡಲ್ಲಿ, ಇದ್ದೇ ಇರ್ತಾರೆ. ಸೊ ಕಮೆಂಟ್ ಮಾಡ್ಕೊತೀವಿ, ದಟ್ಸ್ ಗುಡ್ ನೋಡಿ. ಓಕೆ. ಅವ್ರಿಗೆ ಅವರೇ ದೊಡ್ಡವರು, ಅವ್ರಿಗೆ ಅವರೇ ನಮಗೆಲ್ಲ ಇವೆಲ್ಲ ಹೇಳಕ್ಕೋಗ್ಬೇಡ್ರಿ. ಸೊ ನಮಗೆಲ್ಲ ಇಂಥವೆಲ್ಲ ಬರ್ತೀವಿ, ಇಂಥವೆಲ್ಲ ಮಾಡೇ ಬಂದು, ಇಂಥ ಕಷ್ಟ ಎಲ್ಲ ನಮಗೆ ಎಂಥ ದೊಡ್ಡ. ಸೊ ಹಿಂಗೆ ಮಾತಾಡ್ತಾರೆ ಈಸಾಗಿ. ಸೊ ಕಷ್ಟ ಅನುಭವಿಸ್ತಾರೆ ಮಾತಾಡೋದು ನಂಗೆ ಅಂತಾರೆ ಮಾತಾಡ್ಬೇಕು. ಇನ್ನು ಅಂತಾರೆ ಮಾತಾಡಿದ್ರೆ ವರ್ತ್ ಐತಿ ಅಂತ. ಖಾಲಿ ಪುಕ್ಕಟೆ ಹುಚ್ಚರಂಗೆ ಮಾತಾಡ್ತಾವಲ್ಲ, ಏನು ಹೇಳ್ಬೇಕು ಅನ್ನೋದು ಗೊತ್ತಾಗೋದು. ಖಾಲಿ ಪುಕ್ಕಟೆ ಮಾತಾಡ್ತಾವೆ, ವರ್ತಿಲ್ಲ. ಮಾತಾಡಿದ್ರೆ ವರ್ತಿಲ್ಲ, ಕೆಲಸ ಇರ್ಬೇಕು ಮೇನೀಗ. ಸೊ ಮೇನೀಗ ವರ್ತಿರ್ಬೇಕು. ಸೊ ಅಂಥ ಪೀಪಲ್ಗಳಿಗೆ ಹೇಳೋಕೆ ಏನು ಇಷ್ಟಪಡ್ತೀನಪ್ಪ ಅಂದ್ರೆ, ಸೊ ಮೊದಲು ಕೆಲಸ, ಆಮೇಲೆ ಒಣ ಮಾತು ಮಾತು ಬಿಡ್ರಿ. ಸೊ ಮೊದಲು ಕೆಲಸ ಮಾಡಿ ದೊಡ್ಡ ಮಾತು ಮಾತಾಡ್ರಿ. ಸೊ ದರ್ಬಾರ್ ಬೇಡ, ರೀಸೆಂಟಾಗಿ ಮಾತಾಡ್ರಿ. ಸೊ ವರ್ತ್ ಇದೀಪ ಅಂತಂದ್ರೆ ಹಿಂಜರಿಬೇಡಿ, ಮಾತಾಡ್ರಿ, ನಡೀತಾ. ಏನು ವರ್ತ್ ಇಲ್ಲಂಗೆ ಏನು ಹುಚ್ಚರಂಗೆ ಮಾತಾಡ್ತಾರಲ್ಲ, ಅವ್ರಿಗೆ ಫಾಯ್ದೆ ಇಲ್ಲ, ಅವರು ಲೆಕ್ಕಕ್ಕೆ ಬರೋದಿಲ್ಲ. ಅವರು ಫಸ್ಟ್ ಆಫ್ ಆಲ್ ಲೆಕ್ಕಕ್ಕೆ ಹಿಡಿಯಂಗಿಲ್ಲ. ಅವ್ರು ಈಗಿನ ಜನ್ರೇಷನ್ ಹಂಗೈತಿ. ಓಕೆ. ಏನು ಕುಲ್ಲ ಮಾತಾಡ್ತಾರಪ್ಪ ಅಂತಂದ್ರೆ ಅವ್ರು ಹೆವಿ ಮಾತಾಡ್ತಾರೆ. ನನಗೆಲ್ಲ ಇವ್ಯಾವು ನನಗೊಮ್ಮೆ ಮನಸ್ಸು ಅವಾಗ ಅವ್ರು ಹೆಂಗೆ ಮಾತಾಡ್ತಾರೆ, ಕುಲ್ಲ ಮಾತಾಡ್ತಾರೆ. ಹೆಂಗೆ ಕುಲ್ಲ ಅಂದ್ರೆ ಏನೆಲ್ಲ ಮಾಡಿ ಬಿಟ್ಟನಪ್ಪ ಅನ್ನೋರಂಗೆ ಅಂದ್ರೇನು ಕೆಲಸ. ಸೊ ಎಲ್ಲ ಡಮ್ ಐತೆ ನಂಗೆ, ಎಲ್ಲ ನೀಗ್ತದೆ ನನಗೆ, ಹಂಗೆ ಮಾತಾಡ್ತಾರೆ. ಇಂಥ ಜನ್ರೇಷನ್ನಾಗ ಅಂಥವ್ರು ಹುಟ್ಟ್ಯಾರ. ಏನು ದೊಡ್ಡ ಮಾತಿನಾಗ ಮನೆ ಕಟ್ಟಿಬಿಡ್ತಾರೆ. ಕೆಲಸನೇ ಇಲ್ಲ, ಮಾತಿನಾಗ ಮನೆ ಕಟ್ಟೋದು. ಸೊ ಎಂಥ. ಸೊ ಅದಕ್ಕೆ ಕುಲ್ಲನೇ ಇರಲಿ, ಕುಲ್ಲನ ಮಾತಾಡಿ. ಸೊ ವರ್ತಿದ್ರೆ ಮಾತಾಡಿ. ಸೊ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಸ್ಟಾರ್ಟ್ ಮಾಡಿ ಆದರೂ ಮಾತಾಡಿ, ನಡೆಯುತ್ತೆ. ಅದಕ್ಕೇನು ಡಿಫ್ರೆಂಟ್ ಫರ್ಕು ಬೀಳೋಂಗಿಲ್ಲ. ಸೊ ಮಾಡಿರ್ತೀರ ಈಗ ಕೆಲಸ ಮಾಡ್ದೇ ಮಾತಾಡೋರಿಗೆ ಹೇಳ್ತೀನಿ ನಾನು, ಫಸ್ಟ್ ಆಫ್ ಆಲ್ ವರ್ತಿದ್ರೆ ಮಾತಾಡ್ರಿ. ಸೊ ವರ್ತಿಲ್ಲ ಅಂದ್ರೆ ಎನಿ ಆನ್ಸರ್ಸ್ ಕೊಡಬೇಡ್ರಿ, ಸುಳ್ಳು ಆನ್ಸರ್ ಕೊಡೋಕೆ ಹೋಗ್ಬೇಡ್ರಿ. ಅದು ವರ್ತ್ ಕೊಡೋಂಗಿಲ್ಲ, ಅದಕ್ಕೆ ಯಾರೂ ಬೆಲೆ ಕೊಡೋಂಗಿಲ್ಲ. ಓಕೆ. ಬೆಂಡಿಗೆ ಯಾರೂ ಬೆಲೆ ಕೊಡೋಂಗಿಲ್ಲ. ಸೊ ಹಾಡಾಗಿರೋರಿಗೆ ಬೆಲೆ ಕೊಡೋದು ಅಂದ್ರೇನು. ಸೊ ಅದಕ್ಕೆ ಹೇಳತ್ತೀನಪ್ಪ, ಹಿಂಗೆ ಯಾಕೆ ಹೇಳತ್ತೀನಿ ಅಂದ್ರೆ, ಸೊ ವರ್ತ್ ಇದ್ರೆ ಮಾತಾಡಲ್ಲ, ದಮ್ ಇದ್ರೆ ಮಾತಾಡಲ್ಲ. ವರ್ತ್ ಅಂತ ಕೆಲಸ ಅನುಭವಿಸಿ ಕಷ್ಟ ಬಿದ್ದು ಕೆಲಸ ಮಾಡಿ ಏನಾದರೂ ದಬಾಕಿನಪ್ಪ, ನನ್ನ ಕೈಲಿ ಏನಾದರೂ ನೀಗೈತಪ್ಪ, ಒಣ ಮಾತು ಮಾತಾಡೋಲ್ಲೇನ ಅನ್ನೋಂಗಿದ್ರೆ ಪೀಸಾಗಿ ಕುಲ್ಲನ ಮಾತಾಡಿ. ಅದಕ್ಕೂ ವರ್ತ್ ಅಂತ ನಾನು. ಸೊ ಏನು ನೀಗುಲ್ಲೇನ, ಏನು ಮಾಡೋಲ್ಲೇನ, ಸೊ ಪೀಸಾಗಿ ಮಾತಾಡ್ತಾನೆ ಅಂತಂದ್ರೆ ಅದಕ್ಕೆ ನಾವು ವರ್ತ್ ಕೊಡೋಂಗಿಲ್ಲ. ಸೊ ಸೊ ಮಾತಾಡೋಕೆ ಹೋಗ್ಬೇಡ್ರಿ ಹಂಗೆ. ಓಕೆ. ಅಂಥವ್ರಿಗೆ ಹೇಳ್ತೀನಿ, ಎಲ್ಲರೂ ಹಂಗಿರಲ್ಲ. ಓಕೆ. ಪೀಸ್. ಸೊ ಅಂಥವ್ರಿಗೆ ಹೇಳೋಕೆ ಇಷ್ಟಪಡ್ತೀನಿ, ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡು ಮಾತಾಡ್ರಿ. ಸೊ ಗೈಸ್, ಹಿಂಗೆ ಇರ್ತಾರಪ್ಪ ಅಂತ ನಿಮ್ಗೆ ಹೇಳೀನಿ ಈಗ. ಸೊ ಕುಲ್ಲ ಪೀಸಾಗಿ ಮಾತಾಡಿ ನಿಮ್ಗೆ ಹೇಳೀನಿ. ಸೊ ಗೈಸ್, ಬೇಕಾದ್ರೆ ನೀವು ಚೆಕ್ ಮಾಡ್ಕೊಂಡು ನೋಡಿ, ಇರ್ತಾರೆ ರಿಯಾಲಿಟಿ ಒಳಗೆ ಅಂಥ ರಗಡ್ ಮಂದಿ. ಓಕೆ.
ಪೀಸಾಗಿ ಮಾತಾಡಿ ಬಟ್ ಇರ್ತಾರಂಗೆ ತಿಳ್ಕೊಳ್ಳಿ ತಿಳ್ಕೊಂಡು ನೋಡಿ ಪೀಸಾಗಿ ಮಾತಾಡಿದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿಂಪಲ್ ಹಿಂಗೆ ಇರ್ತಾರೆ, ಹಿಂಗೆ ಅದಾರ, ಹಿಂಗೆ ಇರ್ತಾರ ಅಂತ ನಿಮಗೆಲ್ಲ ಡಿಟೇಲಾಗಿ ಹೇಳಿದ್ದೀನಿ ಅನ್ಸುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಲಾಸ್ಟಿಗೆ ಹೇಳ್ಬಿಡ್ತೀನಿ. ಲಾಸ್ಟಿಗೆ ಒಂದು ಎಕ್ಸಾಂಪಲ್ ಕೊಟ್ಟಬಿಡ್ತೀನಿ ನೋಡಿ. ಈಗ ಅಂತಾರೆ ಹೆಂಗೆ ಮಾತಾಡ್ತಾರಪ್ಪ ಅಂತಂತಂದ್ರೆ ಲಾಸ್ಟ್ ಎಕ್ಸಾಂಪಲ್ ಇದು. ಅವ್ರು ಹೆಂಗೆ ಮಾತಾಡ್ತಾರಂದ್ರೆ, ಈಗ ಒಂದು ಕೆಲಸ ಐತಿ, ನಂದು ಅಂತ ತೋತೀನಿ. ನಂದು ಏನು ತೋತೀನಪ್ಪ ಅಂದ್ರೆ, ಒಂದು ಕೆಲಸ ಈಗ ಒಂದು ಮನೆಯಲ್ಲಿ ಆಗ್ಬೋದು, ಇನ್ನೊಂದು ಹೊರಗಡೆನೇ ಆಗ್ಬೋದು. ನಂದು ಅಂತ ಬೇಡ, ಒಬ್ಬರು ರಾಂಗ್ ಅಂತ ತಿಳ್ಕೊಬೋದು, ಅಂದ್ರೇನು ಬೇರೆ ಥರ ತಿಳ್ಕೊಬೋದು. ಏನು ಬೇಡ, ನಂದು ಬೇಡ ಅವಾಗ ಹೇಳ್ತೀನಿ ನಾನು. ಈಗ ನಂದು ಕೆಲಸನ ಕುಲ್ಲಾನೇ ಹೇಳ್ತೀನಿ, ನಂದೇ ಹೇಳ್ಬಿಡ್ತೀನಿ ನೋಡಿ. ಹೆಂಗಪ್ಪ ಅಂತಂದ್ರೆ, ಈಗ ನಾನು ಒಂದು ಕೆಲಸ ಮಾಡತ್ತೀನಿ, ಓಕೆ. ಇಲ್ಲಿ ಕೆಲಸ ಮಾಡತ್ತೀನಿ ನಾನು, ಇದು ನಿಮಗೆ ಕಾಣಿಸ್ಬೋದು, ಎಲ್ಲಿ ಅಂತ ತಿಳ್ಕೊಳ್ಳಿ, ಅಷ್ಟೇ ಸಿಂಪಲ್. ಇಲ್ಲೇ ನಾನು ಕೆಲಸ ಮಾಡತ್ತೀನಿ, ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಎಲ್ಲ ಉಪಯೋಗಿಸಿ ಕಷ್ಟ ಎಷ್ಟು ನಮ್ಮ ತಾಕತ್ತೈತಿ, ಎಷ್ಟು ನಮಗೆ ನೀರ್ತೈತಿ, ಅದನ್ನು ಎಲ್ಲ ಹಾಕಿ ಪ್ರೆಷರ್ ಹಾಕಿ ಕೆಲಸ ಮಾಡತ್ತೀನಿ. ಕೆಲಸ ಮಾಡತ್ತೀನಿ ಒಣ ಮಾತು ಮಾತಾಡೋರು ಹೆಂಗೆ ಇದನ್ನು ತಿಳ್ಕೊತಾರಪ್ಪ ಅಂತಂತ ಅದನ್ನೂ ಒಂದು ಹೇಳ್ತೀನಿ ನೋಡಿ. ಈಗ ನಾ ಇಷ್ಟೆಲ್ಲ ಪ್ರೆಷರ್ ಹಾಕಿ ಕೆಲಸ ಮಾಡತ್ತೀನಿ, ಓಕೆ. ಅವ್ರು ಹೆಂಗೆ ತಿಳ್ಕೊಂಡಾರಪ್ಪ, ಈಗ ನಂದು ಒಂದು ಸೈಡ್ ಗಿಡನ, ಅವ್ರು ಹೆಂಗೆ ತಿಳ್ಕೊಂಡಾರ, ಈಗ ನನ್ನ ಕೆಲಸನ ಅವರು ಹೆಂಗೆ ಹೇಳ್ತಾರಪ್ಪ, ಒಣ ಮಾತಲೆ, ಒಣ ದಂಬಲೆ ಅಂತ ಅದನ್ನೂ ಹೇಳ್ತೀನಿ. ಅರಿಬಂಗ್ರೆ ಅದೇನು ಕೆಲಸ ಇಲ್ಲ, ಕೆಲಸ ಇರ್ತದೆ ಇಲ್ಲಿ. ಹಿಂಗೆ ಬಡ ಹಿಂಗೆ ತೋರಿಸೋದು, ಹಿಂಗೆ ಕೊಟ್ಬಿಡೋದು, ಪಟ್ಬಿಟ್ಟು ಹೋಗ್ಬಿಡ್ತಾರೆ. ಏನು ತಗೊಳ್ಳೋದು, ಅನ್ಸಿಡೋದು, ಮಡ್ಚೋದು, ಇದು ಎಕ್ಸೆಟ್ರಾ. ಒಳಗಿನ ಕೆಲಸ, ಹೊರಗಿನ ಕೆಲಸ, ಮ್ಯಾಗಿನ ಕೆಲಸ ಅಂದರೆ ನಾ ಇಲ್ಲಿ ಕೆಲಸ ಆಗೋದು ಹೇಳ್ತೀನಿ. ಇಂಥವೆಲ್ಲ ಏನು ದೊಡ್ಡ ಫಾಯ್ದೆ ಅಂಥವೇನು ದೊಡ್ಡ ನಾವು ಎಲ್ಲ ಮಾಡಿಬಿಟ್ಟಿದ್ದೀವಿ ಅಂಥವು. ಅಂಥವೇನು ದೊಡ್ಡ ಈಸಿ, ಅಂಥವೇನು ಮಾಡೋಕೆ ನಿಮ್ಗೇನು ದೊಡ್ಡ ಇದನ್ನು ಏನು ಅಂಥವೆಲ್ಲ ಪೀಸಾಗಿ ಮಾಡಿ ಮುಗಿಸ್ಬಿಡ್ತೀವಿ ನಾವು. ಹಿಂಗೆ ಹೇಳೋರು ಇರ್ತಾರೆ. ಲಾಸ್ಟ್ ಎಕ್ಸಾಂಪಲ್ ಕೊಟ್ಟನೆ. ನಾನು ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕು ಇಂದ ಕೆಲಸ ಮಾಡತ್ತೀನಿ, ಓಕೆ. ಕಷ್ಟ ಏನಂತ ನಂಗೆ ಗೊತ್ತು. ಕಷ್ಟ ಇಲ್ಲಾರ ಒಣ ಮಾತು ಬರೀ ಬಾಯಿಲೆ ಏನು ನೀಗ್ಲಾರ ಹೆಂಗೆ ಮಾತಾಡ್ತಾರೆ ಅದೇ ಹೇಳಿನಲ್ಲಿ. ಅದೇನು ದೊಡ್ಡದು ನಾನು ಅಂಥವೆಲ್ಲ ಮಾಡಿ ಬಿಟ್ಟವಲ್ಲಪ್ಪಿ ಹಿಂಗೆ ಮಾತಾಡ್ತಾರೆ. ಅಷ್ಟು ಸಿಂಪಲ್ ಎಕ್ಸಾಂಪಲ್, ಓಕೆ. ಗೈಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಭಾಳ ಹೇಳಿನ ಅನಿಸುತ್ತೆ. ಇರಲಿ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಎಂಡ್ ಮಾಡೋ ಮುಂಚೆ ನಾ ಎಲ್ಲ ರೀತಿ ಹೇಳಿದ್ದೀನಿ, ಎಲ್ಲ ರೀತಿ ನಿಮಗೆ ಡೀಟೇಲ್ಸು, ಎಲ್ಲ ರೀತಿ ಎಕ್ಸಾಂಪಲ್ಸು ಕೊಟ್ಟಿದ್ದೀನಿ, ಎಕ್ಸಾಂಪಲ್ಲು ಕೊಟ್ಟೆ. ಎಲ್ಲ ರೀತಿ ನಿಮ್ಗೆ ತಿಳಿದೈತಿ. ಎಲ್ಲ ರೀತಿ ನಿಮ್ಗೆ ಸರಿಯಾಗಿ ನಾ ಹೇಳಿದ್ದು ಸರಿಯಾಗಿ ಅನಿಸೈತಿ ಅಂದ್ಕೊತೀನಿ. ನಾ ಹೇಳಿದ ಪಾಯಿಂಟ್ಸು ಕರೆಕ್ಟ್ ಅದಾವ ಅಂತ ಅಂದ್ಕೊತೀನಿ. ಕರೆಕ್ಟಾಗಿದ್ರೆ ನಾ ಹೇಳಿದ್ದೇನಾದ್ರು ಸರಿ ಅನಿಸಿದ್ರೆ, ನಾ ಹೇಳಿದ್ದೇನಾದ್ರು ತಪ್ಪಾಗಿದ್ರೆ ಎಲ್ಲನೂ ಕಮೆಂಟ್ ಒಳಗೆ ಹಾಕಿ, ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಎಂಡ್ ಮಾಡೋ ಮುಂಚೆ ಒಂದು ಕ್ಷಮೆ ಇರಲಿ ಗೈಸ್, ನಿಮಗೆ ಕೇಳ್ಕೊತಾ ಇರೋದು ಒಂದು ಕ್ಷಮೆ. ಅಂದ್ರೇನು, ನಾ ಮೈಕ್ ಇಲ್ದೇ ಮಾತಾಡಕ್ಬಿಡ್ತೀನಿ. ಈಗ ನೆನಪಾಗೈತಿ, ನಾ ಮೈಕ್ ಇಲ್ದೇ ಮಾತಾಡ್ಬಿಟ್ಟಿನಿ. ಬ್ಲಾಗ್ ಎಂಡ್ ಮಾಡೋ ಟೈಮ್ ಆಯ್ತೀಗ. ಮೈಕ್ ಇಲ್ದೇ ಮಾತಾಡೀನಿ. ಮೈಕ್ ಇಲ್ದೇ ಮಾತಾಡೋದಕ್ಕೆ ಒಂದು ಸಾರಿ ನಿಮ್ಗೆ. ಸಾರಿ. ನೆಕ್ಸ್ಟ್ ಬ್ಲಾಗಲ್ಲಿ ಹಂಗೆ ಮಾಡಲ್ಲ. ಸಾರಿ ಗೈಸ್, ವಾಯ್ಸ್ ಕ್ಲಿಯರ್ ಬಂದಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾರಿ ಗೈಸ್, ನೆಕ್ಸ್ಟ್ ಟೈಮ್ ಹಂಗಾಗಲ್ಲ. ಮೈಕ್ ಹಾಕ್ಕೊಂಡು ಮಾತಾಡ್ತೀನಿ, ಓಕೆ ಗೈಸ್. ಥ್ಯಾಂಕ್ ಯು. ಬ್ಲಾಗ್ ಎಂಡ್ ಮಾಡೋಣ. ಓಕೆ, ಬನ್ನಿ ಗೈಸ್. ಬ್ಲಾಗ್ ಎಂಡ್ ಮಾಡೋ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಹಾಕ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಹಾಕ್ಕೊಂಡು ವಿಡಿಯೋಸ್ ನೋಡಿ ಶೇರ್ ಮಾಡಿ. ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಟಾಟಾ ಬಾಯ್. See you guys, peace.